ಇರಾನ್ ಅವರು ಅಮೆರಿಕಾಗೆ ಡೈರೆಕ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀವೇನಾದ್ರೂ ನಮ್ಮನ್ನ ಹಿಟ್ ಮಾಡಿದ್ರೆ ನಾವು ಕೂಡ ಅಮೆರಿಕನ್ ಮಿಲಿಟರಿ ಬೇಸಸ್ ನ ಹಿಟ್ ಮಾಡ್ತೀವಿ ಅಂತ. ಇದೆಲ್ಲ ಏನಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಇರಾನ್‌ಗೆ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಅಮೆರಿಕ ಅವರು ಇರಾನ್ ಮೇಲೆ ವಾರ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಇರಾನ್ ಅವರು ಅಮೆರಿಕಾಗೆ ಡೈರೆಕ್ಟ್ ವಾರ್ನಿಂಗ್ ಕೊಟ್ರು. ಇದಕ್ಕೆ ರೆಸ್ಪಾಂಡ್ ಆಗಿ ಟ್ರಂಪ್ ಅವರು ನೀವೇನಾದ್ರೂ ನಮ್ ಮಿಲಿಟರಿ ಬೇಸಸ್ ನ ಟಚ್ ಮಾಡಿದ್ರೆ ನಾವು ಯಾವ ರೇಂಜ್ ಹಿಟ್ ಮಾಡ್ತೀವಿ ಅಂತಂದ್ರೆ ಇಲ್ಲಿವರೆಗೂ ನಿಮ್ಗೆ ಅಷ್ಟು ಡ್ಯಾಮೇಜ್ ಯಾವ ಕಂಟ್ರಿನೂ ಮಾಡಿರಲ್ಲ, ಆ ರೇಂಜ್ ಹಿಟ್ ಮಾಡ್ತೀವಿ ಅಂತ ಡೈರೆಕ್ಟ್ ವಾರ್ನಿಂಗ್ ಕೊಟ್ರು. ಬಟ್ ಇರಾನ್ ಅಲ್ಲಿ ಅವ್ರ ಓನ್ ಕಂಟ್ರಿ ಪೀಪಲ್ ಇದೇ ಟೈಮಲ್ಲೇ ಪ್ರೊಟೆಸ್ಟ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ಮತ್ತೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗ್ತಾ ಇದೆ, ಮತ್ತೆ ಹಲವಾರು ವಿಷಯಗಳಿಗೋಸ್ಕರ ಅಲ್ಲಿನ ಕಂಟ್ರಿ ಪೀಪಲ್ ಪ್ರೊಟೆಸ್ಟ್ ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಆಲ್ರೆಡಿ 100ಕ್ಕಿಂತ ಜಾಸ್ತಿ ಜನ ಕೂಡ ಸತ್ತೋಗಿದ್ದಾರೆ. ಒಂದೇ ಟೈಮ್ ಅಲ್ಲಿ ಇಲ್ಲಿ ಪ್ರೊಟೆಸ್ಟ್ ಸೀರಿಯಸ್ ಆಗ್ತಾ ಇದೆ. ಅದ್ರ ಜೊತೆಗೆ ಅಮೆರಿಕ ಅವರು ವಾರ್ ಸಿಗ್ನಲ್ ಕೂಡ ಕೊಡ್ತಾ ಇದ್ದಾರೆ. ಸೊ ಒಂದೇ ಸಿಚುವೇಶನ್ ಅಲ್ಲಿ ಎರಡು ಪ್ರಾಬ್ಲಮ್ ನ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು. ಬಟ್ ಟ್ರಂಪ್ ಅವ್ರು ಯಾಕೆ ಒಂದೇ ಸಲ ಎಲ್ಲಾ ಕಂಟ್ರೀಸ್ನು ಎದುರಾಕೋತಾ ಇದ್ದಾರೆ? ಅವ್ರ ಇಂಟೆನ್ಷನ್ ಏನು? ಅವ್ರು ಇನ್ನೂ ಏನೇನ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಬೇಕು, ಮತ್ತೆ ಫ್ಯೂಚರ್ ಅಲ್ಲಿ ಇನ್ನೂ ಏನೇನ್ ಆಕ್ಷನ್ಸ್ ತಗೋಬೇಕಂತ ಥಿಂಕ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಇದೇ ತರ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಏನೇನ್ ನಡೆದ್ರು ಅದನ್ನೊಂದು ಶಾರ್ಟ್ ವಿಡಿಯೋ ಮಾಡಿ ನಿಮ್ಗೆ ತಿಳಿಸೋ ಅಂತ ಪ್ರಯತ್ನ ಮಾಡ್ತಾ ಇದೀವಿ. ಸೊ ನಿಮ್ಗೆ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ, ಮತ್ತೆ ನಮ್ಮ ಪೇಜ್ ನ ಫಾಲೋ ಮಾಡಿ, ಮತ್ತೆ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ವಿಡಿಯೋನ ತಪ್ಪದೆ ಶೇರ್ ಮಾಡಿ.